ಹಲೋ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ನಿಮ್ಮೆಲ್ಲರನ್ನ ಈ ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ಸಂಧಿಸೋದು ನಮ್ಗೆ ತುಂಬಾ ಸಂತೋಷ. ಇವತ್ತಿನ ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ಅನೇಕ ಸೆಗ್ಮೆಂಟ್ಸ್ ನಿಮ್ಗೋಸ್ಕರ ವೇಟ್ ಮಾಡ್ತಿದೆ. ಕರ್ತನೆ ನನಗೆ ಸಹಾಯಕನು ಅನ್ನೋ ಶೀರ್ಷಿಕೆಯಲ್ಲಿ ಒಂದು ಶಾರ್ಟ್ ಫಿಲಮ್ ಅನ್ನು ನೋಡ್ಲಿದ್ದೇವೆ. ಶಾರ್ಟ್ ಫಿಲಮ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಟಾಮಿ, ನಮ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಶಾರ್ಟ್ ಫಿಲಮ್ ನೋಡೋಣವಾ? ನೋಡೋಣ. ಓವರ್ ಟು ಶಾರ್ಟ್ ಫಿಲಮ್. ಗುಡ್, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ? ಇನ್ನೂ ಚೆನ್ನಾಗಿ ಓದ್ಬೇಕಾಯ್ತಾ? ತಗೋ, ಇನ್ನೂ ಚೆನ್ನಾಗಿ ಓದ್ಬೇಕಾಯ್ತಾ? ಥ್ಯಾಂಕ್ಸ್ ಅಪ್ಪ. ಬಾರಮ್ಮ. ತಗೊಳ್ಳಿ ಅಪ್ಪ. ಇನ್ನು ಒಳ್ಳೆ ಮಾರ್ಕ್ಸ್ ತಗೋಬೇಕಮ್ಮ. ಮುಂದಿನ ವರ್ಷ ಪಬ್ಲಿಕ್ ಎಕ್ಸಾಮ್ ಇದೆ ತಾನೆ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಹೋದಮ್ಮ. ತಮ್ಮ ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದಾನಲ್ವಮ್ಮ, ನೀನು ಒಳ್ಳೆ ಮಾರ್ಕ್ಸ್ ತಗೊಳಕ್ಕೆ ಟ್ರೈ ಮಾಡಬೇಕು, ಸರಿನಾ? ಸರಿ ಅಪ್ಪ. ತಗೋ. ಥ್ಯಾಂಕ್ಸ್ ಅಪ್ಪ. ಏಸಪ್ಪ, ನಾನು ಚೆನ್ನಾಗಿ ಓದುವಂಥ ಜ್ಞಾನನ ಕೊಡಿ ಏಸಪ್ಪ. ಒಳ್ಳೆ ಕೆಲಸ ಆಯ್ತು. ಈ ವರ್ಷನೂ ನನ್ನ ರೋಲ್ ನಂಬರ್ ಮುಂದೆ ನೀನೇ ಇರೋದ್ರಿಂದ ನಿನ್ನ ಹತ್ರ ನೋಡಿ ಬರೆದು ನಾನು ಒಳ್ಳೆ ಮಾರ್ಕ್ಸ್ ತಗೋತೀನಿ. ನಾನು ಎಕ್ಸಾಮ್ಗೆ ನಿನ್ನೆ ನಂಬಿದೀನಿ ಕಣೋ. ಆ ಗಾಡ್ ಸಹಾಯ ಮಾಡದೆ ಹೋದ್ರು ಈ ಗಾಡ್ಸ್ ಒಂದು ಸಹಾಯ ಮಾಡ್ತಾನೆ. ಇನ್ನೊಂದು ಬ್ಲಾಕ್ ಫಾರೆಸ್ಟ್ ಹೇಳೋ ಅಣ್ಣ, ಇನ್ನೊಂದು ಬ್ಲಾಕ್ ಫಾರೆಸ್ಟ್. ಮಿಸ್, ಆನ್ಸರ್ ಶೀಟ್ ಕೊಡಿ. ಹೇ ಗಾಡ್ಸನ್, ಥ್ಯಾಂಕ್ಸ್ ಕಣೋ. ನಾನು ಫಸ್ಟ್ ರ್ಯಾಂಕ್ ತಗೊಳ್ಳೋ ಥರ ಮಾಡಿದೆ ಅಲ್ವಾ? ನನ್ನ ನೋಡಿ ಬರೆದು ನೀನು ಹೆಂಗೋ ಫಸ್ಟ್ ರ್ಯಾಂಕ್ ತಗೋತೀಯಾ? ಈ ಎಕ್ಸಾಮ್ನಲ್ಲಿ ಸುಮ್ಮನೆ ಹಂಗೆ ಪಕ್ಕದಲ್ಲಿ ಬಗ್ ನೋಡಿದೆ. ನೀನು ಬರೀದೇ ಇದ್ದಿದ್ದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಒನ್ ವರ್ಡ್ ಎಲ್ಲ ನಮ್ಮ ರಾಜೇಶ್ ಬರೆದಿದ್ದ. ಅವನು ನೋಡಿ ನಾನು ಬರೆದೆ. ಅದಕ್ಕೇನೆ ನನಗೆ 5 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಬ್ಲ್ಯಾಕ್ ಫಾರೆಸ್ಟ್ ತೆಕ್ಕೊಡ್ದಲ್ಲೇ ಫ್ರೀಯಾಗಿ ಸಿಗೋ ಮಾರ್ಕ್ಸ್ನ ಬಿಡಬಾರ್ದಲ್ವಾ? ಡೋಂಟ್ ವರಿ, ನಾಳೆ ಸ್ಪೆಷಲ್ ಟ್ರೀಟ್ ಇಡ್ತೀನಿ. ಹೋಗಿ ಬರಲಾ? ಏ ಐಸಕ್, ನೀನು ಒಂದಿನೂ ಓದ್ತಾನೆ ಇಲ್ಲ, ಮತ್ತೆ ಹೆಂಗೋ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದೆಯಾ? ಎಲ್ಲ ಬ್ಲ್ಯಾಕ್ ಫಾರೆಸ್ಟೇ. ಬ್ಲ್ಯಾಕ್ ಫಾರೆಸ್ಟಾ? ಬ್ಲ್ಯಾಕ್ ಫಾರೆಸ್ಟ್ಗೂ ಓದೋದಕ್ಕೂ ಏನೋ ಸಂಬಂಧ ಇದೆಯಲ್ಲ, ಅದರಿಂದನೇ ಮಾರ್ಕ್ಸ್ ತಗೋತಿರೋದು. ಇದನ್ ತಿಂದ್ರೆ ಚೆನ್ನಾಗಿ ಓದ್ಬೋದಾ? ಎಷ್ಟು ಮುಗ್ದಳಾಗಿದೀಯಾ.
ಏನಂದ್ರೆ ಬ್ಲ್ಯಾಕ್ ಫಾರೆಸ್ಟ್ನ ತೆಕ್ಕೊಟ್ಟು ಫ್ರೆಂಡ್ಶಿಪ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಅವಾಗಲೇ ತಾನೇ ಓದ್ದಲ್ಲೇ ಒಳ್ಳೆ ಮಾರ್ಕ್ಸ್ ತಗೋಬಹುದು. ಓದ್ದಿರಲ್ಲ ಏನೋ ಹೇಳ್ತಿದ್ಯಾ? ಎಸ್, ನಮ್ಮ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ತಗೊಳ್ಳೋ ಗಾಡ್ಸನ್ಗೆ ಅವ್ನಿಗೆ ಇಷ್ಟವಾಗಿರೋ ಬ್ಲ್ಯಾಕ್ ಫಾರೆಸ್ಟ್ನ ಅವಾಗ ತೆಕ್ಕೊಡ್ತೀನಿ. ಅವನ ಎಕ್ಸಾಮಲ್ಲಿ ನನಗೆ ಪೇಪರ್ ತೋರಿಸ್ತಾನೆ. ಹಂಗಾದ್ರೆ ನೀನ್ ಎಕ್ಸಾಮ್ಗೆ ಓದಿ ಬರಿಯಲ್ವಾ? ಸಹಾಯಕ್ಕೆ ಗಾಡ್ಸನ್ ಇರ್ಬೇಕಾದ್ರೆ ನನಗೆ ಇದು ತುಂಬಾ ತಪ್ಪು ಐಸಕ್. ಹೆಂಗೋ ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದೀನಲ್ವಾ, ಅದೇ ಮುಖ್ಯ. ನೀನು ಒಳ್ಳೆ ಮಾರ್ಕ್ಸ್ ತಗೋಬೇಕಂದ್ರೆ ನಂತರನೇ ನಿನ್ನ ಸಹಾಯಕ್ಕೆ ಒಬ್ರನ್ನ ರೆಡಿ ಮಾಡ್ಕೋ. ನನಗೆ ಕರ್ತನು ಸಹಾಯಕನಾಗವನೆ. ಹಾಗಾದ್ರೆ ರ್ಯಾಂಕ್ ಕಾರ್ಡ್ನ ಇಟ್ಕೊಂಡು ದೇವ್ರ ಮುಂದೆ ನಿಂತ್ಕೋಬೇಕು. ಏನೋ ಚೆನ್ನಾಗಿ ಓದ್ದಾ? ನೀನ್ ಚೆನ್ನಾಗಿ ಓದ್ದಾ? ನಾನೆಲ್ಲ ಚೆನ್ನಾಗಿ ಓದಿರ್ತೀನಿ. ಯಾವಾಗ್ಲೂ ತರ ನಿನ್ನೇ ನಂಬಿ ಬಂದಿದ್ದೀನಿ. ಇನ್ ಮುಂದೆ ನನ್ನ ನಂಬೇಡ. ನನ್ನ ನೋಡಿ ಕಾಪಿ ಮಾಡಿ ನೀನ್ ಫಸ್ಟ್ ರ್ಯಾಂಕು ನಾನು ಸೆಕೆಂಡ್ ರ್ಯಾಂಕಾ? ವೆರಿ ಗುಡ್. ಎಲ್ಲದರಲ್ಲೂ ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡಿದೀಯಮ್ಮ. ನಾನು ಏಸಪ್ಪ ಹತ್ರ ಕೇಳ್ದೆ ಅಪ್ಪ, ಏಸಪ್ಪ ನನ್ಗೆ ಸಹಾಯ ಮಾಡಿದ್ರು. ಓ, ತುಂಬಾ ಸಂತೋಷ ಅಮ್ಮ. ತಗೋಮ್ಮ. ಥ್ಯಾಂಕ್ ಯು ಅಪ್ಪ. ಮುಂದೇನು ಇದೇ ತರ ಓದಿ ಒಳ್ಳೆ ಮಾರ್ಕ್ಸ್ ತಗೋಬೇಕು, ಆಯ್ತಾ? ಸರಿ ಅಪ್ಪ. ಅಪ್ಪ, ಏನೋ ಆಯ್ತು? ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿದೆಯಾ? ಹೋದ ಎಕ್ಸಾಮಲ್ಲಿ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಲ್ಲೋ, ಈಗೇನಾಯ್ತು? ಇದುವರೆಗೂ ನಾನು ಓದಿ ಮಾರ್ಕ್ಸ್ ತಗೊಂಡಿಲ್ಲಪ್ಪ. ಯಾವಾಗಲೂ ಗಾಡ್ಸನ್ ಪೇಪರ್ ನೋಡಿಕೊಂಡು ಎಕ್ಸಾಮ್ ಬರೀತಿದ್ದೆ. ಅವನು ಈ ಎಕ್ಸಾಮಲ್ಲಿ ಪೇಪರ್ ತೋರಿಸಲ್ಲ ಅಂತ ಹೇಳ್ದಪ್ಪ. ಇದನ್ನು ಹೇಳಕ್ ನೀನು ನಾಚಿಕೆ ಆಗಲ್ವಾ? ಹೋಗಿ ಮೊಣಕಾಲಲ್ಲಿ ನಿಂತ್ಕೊ, ನಾನು ಬರ್ತೀನಿ. ಹಲೋ, ಏ ಐಸಕ್, ಏನಾಯ್ತು? ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿದ್ದೀನಕ್ಕ. ಫೇಲ್ ಆಗ್ಬಿಟ್ಟಾ? ನಿನಗೆ ನಿನ್ ಫ್ರೆಂಡು ಗಾಡ್ಸನ್ ಹೆಲ್ಪ್ ಮಾಡ್ತಾನಲ್ಲ? ಇಲ್ಲ ಅಕ್ಕ, ಈ ಎಕ್ಸಾಮಲ್ಲಿ ಪೇಪರ್ ತೋರಿಸಲ್ಲ ಅಂತ ಹೇಳ್ದ ಅಕ್ಕ. ಐಸಕ್, ಕಾಪಿ ಮಾಡೋದು ತಪ್ಪು. ಅದು ಮಾತ್ರ ಅಲ್ಲ, ಕರ್ತನ್ನ ನಂಬುದಿರಾ ಮನುಷ್ಯನ್ನ ನಂಬಿದ್ರೆ ತಲೆ ಬಗ್ಸಿನೇ ನಿಲ್ಬೇಕು. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ ಅಂತ ಬೈಬಲ್ ಹೇಳುತ್ತೆ. ಚೆನ್ನಾಗಿ ಓದೋದಿಕ್ಕೆ ಜ್ಞಾನವನ್ನು ಏಸಪ್ಪ ಹತ್ರ ಕೇಳಿದ್ರೆ ನಿನಗೆ ಸಹಾಯ ಮಾಡ್ತಾರೆ. ನಾನು ಅದನ್ನೇ ಮಾಡಿದ್ದು. ಕರ್ತನು ನನಗೆ ಸಹಾಯಕನಾಗಿದ್ದು ಈ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಿಕ್ಕೆ ಸಹಾಯ ಮಾಡಿ ತಲೆ ಬಗ್ಸಿದ್ ನನ್ನ ತಲೆ ಎತ್ತೋ ಹಾಗೆ ಮಾಡಿದ್ರು. ನೀನು ಚೆನ್ನಾಗಿ ಓದಕ್ಕೆ ಬೇಕಾಗಿರೋ ಜ್ಞಾನನ ಏಸಪ್ಪ ಹತ್ರ ಕೇಳು. ಹೌದು ಐಸಕ್, ನಿನ್ನ ತಪ್ಪನ್ನ ಅರ್ಥ ಏಸಪ್ಪನ ಹತ್ರ ಕ್ಷಮಾಪಣೆ ಕೇಳಿದ್ರೆ ಏಸಪ್ಪ ನಿನಗೆ ಸಹಾಯವಾಗಿರ್ತಾರೆ. ಏಸಪ್ಪ, ನನ್ನ ತಪ್ಪನ್ನ ತಿಳ್ಕೊಂಡೆ, ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ಕಾಪಿ ಹೊಡಿಯಲ್ಲ. ನೀವೇ ನಂಗೆ ಸಹಾಯ ಮಾಡಬೇಕು. ನಾನು ಚೆನ್ನಾಗಿ ಓದೋದಕ್ಕೆ ಜ್ಞಾನವನ್ನು ನನಗೆ ಕೊಡಿ ಏಸಪ್ಪ. ಎದಳು. ಶಾರ್ಟ್ ಫಿಲಂ ನೋಡಿದ್ರಾ? ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ನಿಮ್ಮೆಲ್ರಿಗೂ ಈ ಶಾರ್ಟ್ ಫಿಲಂ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾವು ನಂಬ್ತೀವಿ. ಕರ್ತನೆ ನಮ್ಮೆಲ್ಲರಿಗೂ ಸಹಾಯವಾಗಿ ಬರುವಂತದ್ದು. ನಾವು ಮನುಷ್ಯರನ್ನ ನಂಬಾರ್ದು. ವೆರಿ ಗುಡ್, ವೆರಿ ಗುಡ್, ಸೂಪರ್ ಆಗಿ ಹೇಳ್ದೆ ಟಾಮಿ. ನೆಕ್ಸ್ಟ್ ಏನ್ ನೋಡ್ಲಿದ್ದೇವೆ? ನೆಕ್ಸ್ಟ್ ಹಿಸ್ಟ್ರಿ ಅಂಡ್ ಬೈಬಲ್. ಇವತ್ತು ನಾವು ಬೈಬಲ್ ಅಲ್ಲಿ ಇರುವಂತ ಒಂದು ಕ್ಯಾರೆಕ್ಟರ್ ಬಗ್ಗೆ ನೋಡ್ಲಿದ್ದೇವೆ. ನಿಮ್ಗೆ ಅದು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಆಸೆ ಆಗಿದೆಯಾ? ಓಕೆ, ನೆಕ್ಸ್ಟ್ ಹಿಸ್ಟ್ರಿ ಅಂಡ್ ಬೈಬಲ್ ನೋಡೋಣ. ಓವರ್ ಟು ಹಿಸ್ಟ್ರಿ ಅಂಡ್ ಬೈಬಲ್.
ಏ ರೋಸಿ, ಯಾಕೆ ಬೇಜಾರಲ್ಲಿದ್ಯಾ? ಏನಾಯ್ತು? ಏನಾಯ್ತು? ನಿಮ್ಮಿಬ್ರಲ್ಲಿ ಜಗಳನಾ? ಹಂಗೆಲ್ಲ ಇಲ್ಲ ಅಕ್ಕ. ರೋಸಿ ಏನು ಮಾತಾಡ್ದಿರ ಸುಮ್ಮನೆ ಇದ್ದಾಳಕ್ಕ. ಏನಾಯ್ತು ರೋಸಿ? ಯಾಕೆ ಏನಾಯ್ತು? ಯಾಕೆ ಕಳ್ತಿದ್ಯಾ? ಅಕ್ಕ, ನಮ್ಮ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಅಡ್ಡೆ ಹಿಡಿದು ಕರೀತಿದ್ದಾರಕ್ಕ. ಅದಕ್ಕೆ ನಂಗೆ ತುಂಬಾ ಬೇಜಾರಾಗಿದೆ. ಓ, ಇದೇ ವಿಷಯನಾ? ನಾನು ಕೇಳ್ತಾನೆ ಇದ್ದೆ ಅಕ್ಕ, ಆದ್ರೆ ಇವಳು ಹೇಳಲೇ ಇಲ್ಲ. ಓಕೆ ಬಿಡು ರೋಸಿ, ನಿನ್ಗೊಂದು ವಿಷಯ ಗೊತ್ತಾ? ಬೈಬಲಲ್ಲಿ ಕೂಡ ಒಬ್ಬರಿಗೆ ಅಡ್ಡ ಹೆಸರಿದೆ. ಅದನ್ನ ಇಟ್ಕೊಂಡೆ ನಾವ್ ಇದುವರೆಗೂ ಕರಿತಾ ಇದೀವಿ. ಏನ್ ಹೇಳ್ತಿದ್ದೀರಕ್ಕ? ಅದು ಯಾರು? ಈಗ ಅದ್ರ ಬಗ್ಗೆ ಒಂದು ವಿಡಿಯೋ ನೋಡೋಣವಾ? ನೋಡೋಣ. ಯೂದನು, ಅವನು ಯೇಸುವನ್ನು ಹಿಡಿದುಕೊಟ್ಟಂತ ಒಬ್ಬ ಶಿಷ್ಯನು. ನಿಮಗ್ ಗೊತ್ತಲ್ವಾ? ಅವನ ಹೆಸರಲ್ಲಿರುವ ಇಸ್ಕಾರಿಯೋತ ಎಂಬ ಹೆಸರು ಅವನ ನಿಜವಾದ ಹೆಸರಲ್ಲ. ಅದು ನಿಮಗ್ ಗೊತ್ತಾ? ಎಸ್, ಇಸ್ಕಾರಿಯೋತ ಅನ್ನೋದು ಅವನ ಅಡ್ಡ ಹೆಸರು. ಇಸ್ಕಾರಿಯೋತ ಎಂದರೆ ಕತ್ತಿ ಇಟ್ಕೊಂಡಿರುವವನು ಎಂದು ಅರ್ಥ. ಆ ಕಾಲದಲ್ಲಿ ಯಹೂದಿ ಭಯೋತ್ಪಾದಕರಾಗಿದ್ದು ಅನ್ಯ ದೇಶದವರನ್ನು ದೇಶದಿಂದ ಹೊರಡಿಸಬೇಕೆಂದು ಕಾರ್ಯಾಚರಣೆಗೆ ಇಳಿದ ಒಂದು ಗುಂಪು ಭಯೋತ್ಪಾದಕರು. ಇವರು ಯಾವಾಗಲೂ ತಮ್ಮ ಕೈಯಲ್ಲಿ ಕತ್ತಿಯನ್ನು ಇಟ್ಟುಕೊಂಡಿರುವುದರಿಂದ ಇಸ್ಕಾರಿಯೋತಗಳು ಎಂದು ಕರೆಯಲ್ಪಡುತ್ತಿದ್ದರು. ಯೇಸುವಿನ ಬಳಿಗೆ ಬರುವುದಕ್ಕಿಂತ ಮುಂಚೆ ಈ ಯೂದನು ಈ ಭಯೋತ್ಪಾದಕರ ಗುಂಪಲ್ಲಿ ಇದ್ದದ್ದರಿಂದ ಇಸ್ಕಾರಿಯೋತ ಎಂಬ ಹೆಸರು ಅವನಿಗೆ ಅಂಟಿಕೊಂಡಿತ್ತು. ಯೂದನು ಎಂಬ ಹೆಸರಿನಲ್ಲಿ ನಮ್ಮ ಏಸಪ್ಪನ ಜೊತೆ ತುಂಬಾ ಜನರು ಇದ್ದರು. ಅದಕ್ಕೆ ಇವನಿಗೆ ಇಸ್ಕಾರಿಯೋತ ಯೂದನು ಅಂತ ಹೆಸರು ಬಂತು. ವೆರಿ ಇಂಟ್ರೆಸ್ಟಿಂಗ್ ಅಕ್ಕ. ಇಷ್ಟ ದಿನ ನನ್ಗೆ ಗೊತ್ತೇ ಇರ್ಲಿಲ್ಲ ಅಕ್ಕ. ಓಕೆ ಅಕ್ಕ, ಇನ್ ಮುಂದೆ ನನ್ನ ಅಡ್ರೆಸ್ ಹಿಡಿದು ಕರೆಯೋದ್ರ ಬಗ್ಗೆ ನಾನು ಚಿಂತೆ ಮಾಡಲ್ಲ ಅಕ್ಕ. ಗುಡ್, ಸೂಪರ್ ರೋಸಿ. ಎಸ್ ಫ್ರೆಂಡ್ಸ್, ಇಸ್ಕಾರಿಯೋತ ಯೂದನು ಎಂಬ ಹೆಸರು ಬೈಬಲಲ್ಲಿ ಹೆಂಗ್ ಬಂತಂತ ತಿಳ್ಕೊಂಡ್ರಾ? ಇವಾಗ ನಾವು ಚಕ್ಲಿ ತಿನ್ನೋಣವಾ? ಏನ್ ಮಕ್ಕಳೇ, ಇಸ್ಕರಿಯೋತ ಯೂದ ಅಂತ ಹೆಸರು ಬೈಬಲಲ್ಲಿ ಹೇಗ್ ಬಂತು ಅಂತ ತಿಳ್ಕೊಂಡ್ರಾ? ನಾವು ಬೈಬಲಲ್ಲಿ ಇನ್ನೂ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿಲ್ಲ. ಅದ್ರ ಬಗ್ಗೆ ಮುಂದಿನ ಹಿಸ್ಟ್ರಿ ಅಂಡ್ ಬೈಬಲ್ ಅಲ್ಲಿ ನಾವು ತಿಳ್ಕೊಳ್ಳಲಿದ್ದೇವೆ. ಓಕೆ ಟಾಮಿ, ಇದುವರೆಗೂ ಶಾರ್ಟ್ ಫಿಲಂ ನೋಡಿದ್ವಿ, ಹಿಸ್ಟ್ರಿ ಅಂಡ್ ಬೈಬಲ್ ನೋಡಿದ್ವಿ. ಇವಾಗ ಏನ್ ನೋಡ್ಲಿದ್ದೇವೆ? ಎಸ್, ನೆಕ್ಸ್ಟ್ ನೋನ್ ಪ್ರೇನ ನೋಡ್ಲಿದ್ದೇವೆ. ಇವತ್ತು ಕೂಡ ನಾವು ಒಂದು ಜನಾಂಗದ ಬಗ್ಗೆ ನೋಡಿ ಅವರಿಗಾಗಿ ಪ್ರಾರ್ಥಿಸಲಿದ್ದೇವೆ. ಪ್ರಾರ್ಥಿಸೋದಕ್ಕೆ ಮುಂಚೆ ಒಂದು ವಿಡಿಯೋನ ನೋಡೋಣ. ನೋಡೋಣ. ನೋನ್ ಪ್ರೇ. ಇಂದು ಕೂಡ ಒಂದು ಸುಂದರವಾದ ದ್ವೀಪದಲ್ಲಿರುವ ದೊಡ್ಡ ಅಂಡಮಾನಿನ ಜನಾಂಗದ ಕುರಿತು ನೋಡಲಿದ್ದೇವೆ. ಇವರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಆಸಕ್ತಿಯಿಂದ ಇದ್ದೀರಾ? ಬನ್ನಿ ನೋಡೋಣ. ಈ ಆದಿವಾಸಿ ಜನರು ಅಂಡಮಾನ್ ದ್ವೀಪಕ್ಕೆ ಸೇರಿದವರು. ಇಲ್ಲಿ ಅನೇಕ ಆದಿವಾಸಿಗಳು ಇದ್ದರೂ ಇವರೇ ದೊಡ್ಡವರು. ಈ ಜನಾಂಗದವರ ಜನಸಂಖ್ಯೆಯು ಸುಮಾರು 30,000 ಅಷ್ಟೇ. ಈ ಆದಿವಾಸಿಗಳಲ್ಲಿ ಪುರುಷರು ತಮ್ಮ ದೇಹಕ್ಕೆ ತಕ್ಕಂತೆ ದಾಸವಾಳ ಹೂವಿನಿಂದ ಮಾಡಲ್ಪಟ್ಟ ಚಿಕ್ಕ ಬೆಲ್ಟ್ ಅನ್ನು ಹಾಕಿಕೊಳ್ಳುವರು. ಅವರು ಬೇಟೆ ಆಡುವಾಗ ಈ ಬೆಲ್ಟ್ ನಲ್ಲೇ ಅವರು ಆಯುಧಗಳನ್ನು ನೇತು ಹಾಕಿಕೊಳ್ಳುವರು. ಹೆಂಗಸರು ಎಲೆಗಳನ್ನು ಉಟ್ಟುಕೊಳ್ಳುವರು. ಅಂಡಮಾನ್ ದ್ವೀಪದಲ್ಲಿ ಇರುವಂತವರು ಕಪ್ಪು ಬಣ್ಣದ ಚರ್ಮವನ್ನು ಹೊಂದಿರುವವರು. ಇವರಲ್ಲಿ ಅನೇಕ ಮೂಢನಂಬಿಕೆಗಳು ಇದೆ ಮಕ್ಕಳೇ. ಕೆಲವರು ದುಷ್ಟ ಶಕ್ತಿಗಳನ್ನ ಹೊಂದಿದವರಾಗಿ ಇದ್ದಾರೆ. ಇವರಿಗಾಗಿ ನಾವು ಭಾರದಿಂದ ಪ್ರಾರ್ಥಿಸಬೇಕು. ಇವರಿಗಾಗಿ ಪ್ರಾರ್ಥಿಸೋಣವ ಮಕ್ಕಳೇ? ಹಾಯ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ನೋ ಅಂಡ್ ಪ್ರೇ ಸೆಗ್ಮೆಂಟ್ ಅಲ್ಲಿ ನಿಮ್ಮನ್ನು ನೋಡೋದ್ರಲ್ಲಿ ನಾನು ಬಹಳ ಸಂತೋಷ. ಎಷ್ಟು ಹೊತ್ತು ನಾವು ವಿಡಿಯೋ ನೋಡಿದ್ವಿ. ಅಂಡಮಾನ್ ನಲ್ಲಿರುವ ಬುಡಕಟ್ಟು ಜನರಿಗಾಗಿ ನಾವು ಈಗ ಪ್ರಾರ್ಥಿಸಲಿದ್ದೇವೆ. ನನ್ನೊಂದಿಗೆ ಸೇರಿ ಎಲ್ಲರೂ ಮೊಣಕಾಲಾಕಿ ಕಣ್ಮುಚ್ಚಿ ನಾವು ಪ್ರಾರ್ಥಿಸೋಣವಾ? ಪ್ರೀತಿ ಉಳ್ಳ ಏಸಪ್ಪ, ಈ ದಿನಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಅಪ್ಪ, ಈಗ ಅಂಡಮಾನ್ ನಲ್ಲಿರುವಂತ ಅಂಡಮಾನಿನ ಬುಡಕಟ್ಟು ಜನಾಂಗಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಅಪ್ಪ, ಅವರೆಲ್ಲ ರಕ್ಷಣೆ ಹೊಂದಬೇಕೆಂಬುದು ನಿಮ್ಮ ಚಿತ್ತವಾಗಿದೆ ಅಪ್ಪ. ಅಪ್ಪ, ಅವರನ್ನು ನೀವು ರಕ್ಷಿಸಿರಿ. ಅವರು ಕೈ ಹಾಕಿ ಮಾಡುವ ಕೆಲಸವನ್ನೆಲ್ಲ ಸಫಲ ಮಾಡಿರಿ. ರಾಜಕೀಯ ಕಾರ್ಯಗಳ ಮೂಲಕ ಅವರಿಗೆ ಒಳ್ಳೆಯ ಮಾರ್ಗವನ್ನು ತೆರೆಯಿರಿ ಅಪ್ಪ. ಎಲ್ಲಾ ಕಾರ್ಯವನ್ನು ನೀವು ಜವಾಬ್ದಾರಿ ತೆಗೆದುಕೊಳ್ಳಿ ಅಪ್ಪ. ಅಪ್ಪ, ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದು ನಿಮ್ಮ ಚಿತ್ತವಾಗಿರುವುದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಅಪ್ಪ, ಅವರು ಮಾಡುವ ಎಲ್ಲ ಕೆಲಸಗಳನ್ನು ನೀವು ಸಫಲ ಮಾಡಿರಿ. ಆ ಜಾಗದಲ್ಲಿ ಅವಶ್ಯಕತೆ ಇರುವ ಎಲ್ಲ ಕಾರ್ಯಗಳನ್ನು ಪೂರೈಸಿರಿ ಅಪ್ಪ. ಕಾಲೇಜುಗಳಿಗೆ ಬೇಕಾಗಿರುವ ಅವಶ್ಯಕತೆಗಳನ್ನು ಪೂರೈಸಿರಿ ಅಪ್ಪ. ಎಲ್ಲವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿ ಕೊಡುತ್ತೇವಪ್ಪ. ಇದಕ್ಕಾಗಿ ನಮ್ಮ ಮಧ್ಯದಲ್ಲಿರುವ ಜೂಡ ಪ್ರಾರ್ಥಿಸುತ್ತಾರೆ. ಪ್ರೀತಿಯುಳ್ಳ ಏಸಪ್ಪ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ, ಈ ದಿನದಲ್ಲಿ ನಾವು ಅಂಡಮಾನಿನ ಬುಡಕಟ್ಟಿನ ಜನಾಂಗಕ್ಕಾಗಿ ಪ್ರಾರ್ಥಿಸುತ್ತೇವೆ. ಅವರ ಮೂಢ ನಂಬಿಕೆಯಿಂದ ಒಂದು ಬಿಡುಗಡೆಯನ್ನು ನೀವು ಕೊಡಿ ಅಪ್ಪ. ಅಪ್ಪ, ಅವ್ರಿಗಾಗಿನೇ ನೀವು ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದೀರಪ್ಪ. ಅದನ್ನ ಅವ್ರು ತಿಳ್ಕೋಬೇಕು ಏಸಪ್ಪ. ಅವ್ರು ಮಾಡೋ ಎಲ್ಲ ಕೆಲಸದ ಮೇಲೂ ನಿಮ್ಮ ಕೃಪೆ ಇರಲಿ ಏಸಪ್ಪ. ನೀವು ಕಾಪಾಡಿಕೊಳ್ಳಿ ದೇವ್ರೆ ಏಸಪ್ಪ.
ಏಸಪ್ಪ ನೀವು ಪ್ರಕಟವಾಗಿ ಏಸಪ್ಪ ನೀವು ಅವರಿಗೆ ರಕ್ಷಣೆಯನ್ನು ಕೊಡಿಯಪ್ಪ. ಏಸಪ್ಪ ಅವ್ರಿಗೂ ರಕ್ಷಣೆ ಅನುಭವ ಬೇಕಪ್ಪ. ನೀವು ಅವರನ್ನು ಕರ್ತನೆ ಮುಟ್ಟಿ ರಕ್ಷಣೆ ಮಾಡಿರಿ ದೇವರೇ. ಏಸಪ್ಪ ಅವ್ರು ಮಾಡೋ ಕೆಲಸ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತೇವಪ್ಪ. ನೀವು ಜವಾಬ್ದಾರಿ ತಗೊಂಡು ನಡೆಸಿ ಏಸಪ್ಪ. ಏಸಪ್ಪ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು ಏಸಪ್ಪ. ಏಸಪ್ಪ ರಾಜಕೀಯ ಅಧಿಕಾರಿಗಳು ಅದಕ್ಕಾಗಿ ಸ್ಟೆಪ್ ತೆಗೆಯುವಂತೆ ಕೃಪೆ ಮಾಡಿಯಪ್ಪ. ಏಸಪ್ಪ ನೀವು ಜವಾಬ್ದಾರಿ ತಗೊಂಡು ನೀವು ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನಾವು ನಂತರ ಏನಕ್ಕಾಗಿ ಪ್ರಾರ್ಥಿಸುತ್ತೇವಂದ್ರೆ ದೇವರು ನಮಗೆ ಕೊಟ್ಟಿರುವ ದರ್ಶನಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. 50 ಕೋಟಿ ಜನರಿಗೆ ಸುವಾರ್ತೆ ಸಾರಲ್ಪಡಬೇಕು. ಅದರಲ್ಲಿ 5 ಕೋಟಿ ಜನರು ರಕ್ಷಣೆ ಹೊಂದಬೇಕು. ವಿಶೇಷವಾಗಿ ಚಿಕ್ಕ ಮಕ್ಕಳ ಸೇವೆಗಾಗಿ 10 ಕೋಟಿ ಚಿಕ್ಕ ಮಕ್ಕಳಿಗೆ ಸುವಾರ್ತೆ ಸಾರಲ್ಪಡಬೇಕು. ಅದರಲ್ಲಿ 1 ಕೋಟಿ ಚಿಕ್ಕ ಮಕ್ಕಳು ರಕ್ಷಣೆ ಹೊಂದಬೇಕು. ಇದಕ್ಕಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣವಾ? ಅಪ್ಪ ಪ್ರೀತಿಯ ಪರಲೋಕದ ತಂದೆಯೇ, ಈ ಸಮಯದಲ್ಲಿ ನಿಮ್ಮನ್ನು ದೃಷ್ಟಿಸಿ ಪ್ರಾರ್ಥಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ವಂದನೆ ಅಪ್ಪ. ಅಪ್ಪ ಈಗಲೂ ಅಪ್ಪ ನೀವು ಕೊಟ್ಟಿರುವ ದರ್ಶನಕ್ಕಾಗಿ ಪ್ರಾರ್ಥಿಸುತ್ತೇವೆ. ನೀವು ಕೊಟ್ಟಿರುವ ದರ್ಶನವನ್ನು ನೆರವೇರಿಸುವುದಕ್ಕಾಗಿ ನೀವು ಶಕ್ತರಾಗಿದ್ದೀರಿ, ಅದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಸುವಾರ್ತೆಯನ್ನು ಸಾರೋದಕ್ಕೆ ನೀವು ಒಳ್ಳೆಯ ಮಾರ್ಗಗಳನ್ನು ತೆರೆದುಕೊಡಿ. ಅದಕ್ಕಾಗಿ ಮೋಹನ್ ಅಂಕಲ್ ತೆಗೆದುಕೊಳ್ಳೋ ಎಲ್ಲ ಪ್ರಯತ್ನಗಳನ್ನು ಸಫಲ ಮಾಡಿ ಅಪ್ಪ. ಜೊತೆಯಲ್ಲಿ ಇದು ಸೇವೆ ಮಾಡೋ ಎಲ್ಲರನ್ನು ಆಶೀರ್ವದಿಸಿರಿ. ಅದಕ್ಕೆ ತಕ್ಕ ಅಪ್ಪ ಬಲವನ್ನು, ಶರೀರ ಆರೋಗ್ಯವನ್ನು ಕೊಟ್ಟು ಆಶೀರ್ವದಿಸಿರಿ ದೇವರೇ. ಇನ್ನು ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ ಅವರನ್ನು ಉಪಯೋಗಿಸಿರಿ. ಎಲ್ಲವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನಾವು ಇಷ್ಟೊತ್ತು 2 ಕಾರ್ಯಕ್ಕಾಗಿ ಪ್ರಾರ್ಥಿಸಿದ್ದೇವೆ. ಇದನ್ನು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಇಟ್ಟು ಪ್ರಾರ್ಥಿಸಿ. ಕುಟುಂಬ ಪ್ರಾರ್ಥನೆ ಮಾಡುವಾಗಲೂ ನೀವು ಪ್ರಾರ್ಥಿಸಿರಿ. ನೆಕ್ಸ್ಟ್ ನೋ ಅಂಡ್ ಪ್ರೇ ಸೆಗ್ಮೆಂಟ್ ಅಲ್ಲಿ ನಿಮ್ಮನ್ನು ಸಂಧಿಸ್ತೀನಿ. ಗಾಡ್ ಬ್ಲೆಸ್ ಯು. ಮಕ್ಕಳೇ, ನಾನು ಎಲ್ಲಿದ್ದೀನಿ ಹೇಳಿ ನೋಡೋಣ. ಇಲ್ಲಿ ಮರದ ಮೇಲೆ ಕೂತಿದ್ದೀನಿ. ಎಲ್ಲಿದ್ದೀನಿ ಹುಡುಕಿ ನೋಡೋಣ. ಕಾಣ್ತಿಲ್ವಾ? ಬರ್ತೀನಿ ನೋಡಿ. 1 2 3. ಹಲೋ ಮಕ್ಕಳೇ, ನಾನು ಎಲ್ಲಿದ್ದೀನಿ ನೋಡಿ. ಹೇಗಿತ್ತು? ಅಂಡಮಾನ್ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರ? ಅವ್ರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಿದ್ರ? ತುಂಬಾ ವಿಷಯಗಳನ್ನ ತಿಳ್ಕೊಂಡ್ರ? ಅವರಿಗಾಗಿ ನೀವು ದಿನ ಪ್ರಾರ್ಥನೆ ಮಾಡ್ಬೇಕು. ಸರಿ ಮಕ್ಕಳೇ, ಇವಾಗ ಮೆಸೇಜ್ ಟೈಮ್. ಇವಾಗ ಒಂದು ಸೂಪರ್ ಆಗಿರೋ ಮೆಸೇಜ್ ಕೇಳೋಣವಾ? ಓವರ್ ಟು ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ಪ್ರೈಸ್ ಲಾರ್ಡ್. ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಯೇಸುವಿನಲ್ಲಿ ನಂಬ್ತೀನಿ. ಇವತ್ತು ಕರ್ತನೆ ನಮ್ಮ ಸಹಾಯಕನು ಅನ್ನೋ ಶೀರ್ಷಿಕೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀವಿ, ಸರಿನಾ? ಇವಾಗ ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ಓದಿ ಒಂದು ಚಿಕ್ಕ ಕಥೆಯನ್ನ ಕೇಳಿ ಮುಗಿಸೋಣವಾ? ನಾನೊಂದು ವಾಕ್ಯವನ್ನು ಓದ್ತೀನಿ. ಒಬ್ಬ ರಾಜ ಪ್ರಾರ್ಥನೆ ಮಾಡ್ತಾನೆ. 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 11ನೇ ವಾಕ್ಯ ನಾನು ಓದ್ತೀನಿ, ಗಮನಿಸಿ. ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ ನಮ್ಮನ್ನು ರಕ್ಷಿಸು. ನಮ್ಮ ದೇವರಾದ ಯೆಹೋವನೇ ನಮ್ಮನ್ನು ರಕ್ಷಿಸು, ಸಹಾಯ ಮಾಡು. ಯಾವಾಗ ಈ ಪ್ರಾರ್ಥನೆ ಮಾಡುತ್ತಾನೆ ಗೊತ್ತಾ? ಪಕ್ಕದ ದೇಶದಿಂದ ದೊಡ್ಡ ಒಂದು ಸೈನ್ಯದೊಟ್ಟಿಗೆ ರಾಜನು ಬಂದಿದ್ದಾನೆ. ಆಗ ಈ ರಾಜನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನೀವೇ ನಮಗೆ ಸಹಾಯವಾಗಿ ಇದ್ದು ಜಯವನ್ನು ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತಿದ್ದಾನೆ. ನೀವು ಯಾವಾಗಲಾದ್ರೂ ಈ ಥರ ಪ್ರಾರ್ಥಿಸಿದ್ದೀರಾ? ಎಕ್ಸಾಮ್ಗೆ ಹೋಗುವಾಗ ಪ್ರಾರ್ಥಿಸಿರ್ತೀರಾ, ಏಸಪ್ಪ ನಾನು ಓದಿರೋದು ಮರ್ತೋಗ್ಬಾರ್ದು, ಮರೆತರೂ ಕೂಡ ನೀವು ನನ್ನ ಜೊತೆಗಿದ್ದು ಸಹಾಯ ಮಾಡಿ ನನಗೆ ಹೇಳ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀರಾ? ಈ ಥರ ದೊಡ್ಡವರು ಕೂಡ ಅನೇಕರು ಪ್ರಾರ್ಥನೆ ಮಾಡಿರ್ತಾರೆ, ಏಸಪ್ಪ ನನ್ನ ಜೊತೆಗಿರಿ, ನನಗೆ ಸಹಾಯ ಮಾಡಿ, ನನಗೆ ಸುರಕ್ಷತೆಯಾಗಿರಿ ಅಂತ ಪ್ರಾರ್ಥನೆ ಮಾಡಿರ್ತಾರೆ. ಹಾಗಾದರೆ ಏಸಪ್ಪ ನಮಗೆ ಸಹಾಯವಾಗಿ ಇದ್ರೆ ನಾವು ವಿದ್ಯಾಭ್ಯಾಸದಲ್ಲಿ ಜಯವನ್ನು ಹೊಂದಬಹುದು, ಈ ಲೋಕದಲ್ಲಿ ನಾವು ಆಶೀರ್ವಾದಗಳನ್ನು ಹೊಂದಬಹುದು. ಎರಡನೆಯದಾಗಿ, ದುಷ್ಟ ಸೈತಾನನಿಂದ ಏಸಪ್ಪ ನಮಗೆ ಸಹಾಯವಾಗಿದ್ದು ಜಯವನ್ನು ಕೊಡಬಹುದು. ಮೂರನೆಯದಾಗಿ, ದುಷ್ಟ ಮನುಷ್ಯರು ಕೆಟ್ಟ ದುರಭ್ಯಾಸಗಳನ್ನ, ಪಾಪದ ಅಭ್ಯಾಸಗಳನ್ನ ಅವ್ರು ನಮಗೆ ಮಾಡಿಸ್ತಾರೆ. ಆ ಶೋಧನೆಯಿಂದ ಏಸಪ್ಪ ಸಹಾಯವಾಗಿದ್ದು ನಮಗೆ ಜಯ ಕೊಡ್ಲಿಕ್ಕೆ ಸಾಧ್ಯ, ಸರಿನಾ? ಆಶೀರ್ವಾದಕ್ಕೆ ಏಸಪ್ಪ ಸಹಾಯವಾಗಿ ಇರಬಹುದು. ಸೈತಾನ್ನ ಉರುಳುಗಳನ್ನ ಜಯಿಸ್ಲಿಕ್ಕೆ ಏಸಪ್ಪ ಸಹಾಯವಾಗಿ ಇರಬಹುದು. ಅಷ್ಟು ಮಾತ್ರ ಅಲ್ಲ, ಪಾಪದ ಕಾರ್ಯಗಳಿಂದಲೂ ಕೂಡ ಏಸಪ್ಪ ನಮಗೆ ಸಹಾಯವಾಗಿದ್ದು ಜಯವನ್ನು ಕೊಡಬಹುದು. ಇದಕ್ಕೆ ಆಧಾರವಾಗಿ ಒಂದು ಚಿಕ್ಕ ಕಥೆಯನ್ನು ನಾನು ನಿಮಗೆ ಹೇಳಲ್ಲ. ಯಾಕೋಬ ಎಂಬಂಥ ಅಣ್ಣನ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು. ಯಾಕೋಬ ಎಂಬ ಅಣ್ಣನ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ. ಯಾಕೋಬ ಅಣ್ಣ ಅವರ ಮಾವನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಮಾವನ ಹೆಸರು ಲಾಬಾನ್ ಎಂಬುದಾಗಿ. ಲಾಬಾನನ ಮನೆಯಲ್ಲಿ ನೀವು ಚಿತ್ರವನ್ನು ನೋಡಿದ್ರ, ಲಾಬಾನನ ಮನೆಯಲ್ಲಿ ಒಬ್ಬ ಆಳಿನಂತೆ ಅವನು ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಲ್ಲೇ ಅವನಿಗೆ ಮದುವೆ ಆಯಿತು, ಮಕ್ಕಳಾಯಿತು. ಆಮೇಲೆ ಇವನು ಪ್ರತ್ಯೇಕವಾಗಿ ಬಾಳ್ಬೇಕಂತ ಇಷ್ಟಪಡ್ತಾನೆ. ಆಗ ಅವರ ಮಾವ ಬಂದು, ಯಾಕೋಬಾ, ನಾನು 3 ದಿನಗಳು ಕುರಿಗಳನ್ನು ಕರೆದುಕೊಂಡು ಅವುಗಳ ಉಣ್ಣೆಯನ್ನು ಕತ್ತರಿಸೋದಕ್ಕಾಗಿ, ಅದರ ಕೂದಲನ್ನು ಕಟ್ ಮಾಡೋದಕ್ಕಾಗಿ ನಾನು ಕರ್ಕೊಂಡು ಹೋಗ್ತೀನಿ, ನೀನು ಜೋಪಾನವಾಗಿರು ಅಂತ ಹೇಳಿಬಿಟ್ಟು ಅವನು ಇಲ್ಲಿಂದ ಹೊರಟು ಹೋಗ್ತಾ ಇದ್ದಾನೆ.
ಈಗ ದೇವರು ಯಾಕೋಬನ ಜೊತೆಲಿ ಮಾತಾಡ್ತಾ ಇದ್ದಾರೆ, ಯಾಕೋಬನೇ ನೀನ್ ನಿನ್ನ ಸ್ವಂತ ದೇಶಕ್ಕೆ ಅಪ್ಪನ ಮನೆಗೆ ನೀನು ಹೋಗಬಹುದು ಎಂಬುದಾಗಿ. ಆಗ ಅವನು ಸ್ವಂತ ಊರಿಗೆ ಹೊರಟನು. ತನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೇಳಿ ನಡೀರಿ ಎಲ್ಲದನ್ನೂ ಪ್ಯಾಕ್ ಮಾಡಿ, ಆ ರೀತಿ ಒಂದು ದೊಡ್ಡ ಟೀಮ್ ಆಗಿ ಅವರು ಆ ಒಂದು ಸ್ಥಳದಿಂದ ಹಾಗೆ ಹೊರಟು ಹೋದ್ರು. ಯಾಕೋಬಣ್ಣನ ಹೆಂಡತಿ ಮಕ್ಕಳು ಅವರ ಕುರಿ ದನ ಒಂಟೆ ಎಲ್ಲವನ್ನ ಕರೆದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಅವರ ಅಪ್ಪನ ಮನೆಗೆ. ಸರಿನಾ? ಮಾವನ ಮನೆಯಿಂದ ಅಪ್ಪನ ಮನೆಗೆ, ಬೇರೊಂದು ದೇಶ ಸಿರಿಯಾ ಅನ್ನುವಂಥ ದೇಶದಿಂದ ಕಾನಾನ್ ಎಂಬಂಥ ದೇಶಕ್ಕೆ ಇವರು ಟ್ರಾವೆಲ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವನು ತನ್ನ ಮಾವ ಲಾಬಾನನಿಗೆ ಹೇಳ್ದಲೇ ಹೊರಟ. ಈಗ ಸುದ್ದಿ ಲಾಬಾನನಿಗೆ ಮುಟ್ತಿದೆ. ಯಾಕೋಬ ಅವನ ಹೆಂಡತಿ ಮಕ್ಕಳು ಎಲ್ಲರನ್ನ ಕರ್ಕೊಂಡು ಊರನ್ನೇ ಬಿಟ್ಟು ಹೋಗಿದ್ದಾನೆ, ದೇಶವನ್ನೇ ಬಿಟ್ಟು ಹೋಗಿದ್ದಾನೆ ಅಂತ ಸುದ್ದಿ ಬಂತು. ಆಗ ಲಾಬಾನನಿಗೆ ಭಯಂಕರವಾಗಿ ಕೋಪ ಬಂತು. ಹೇಗೆ ಇವನು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ನನಗೆ ಹೇಳ್ದಲೇ ಈ ಥರ ಹೋಗ್ಬೋದು ಅಂತ ಭಯಂಕರವಾದ ಕೋಪ. ಯಾಕೋಬನ ನಾನು ಇಲ್ದಂಗೆ ಮಾಡಿಬಿಡ್ತೀನಿ, ನಾನು ಏನು ಮಾಡ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಲಾಬಾನ ಅಲ್ಲಿಂದ ಹೊರಟು ಬರ್ತಾ ಇದ್ದಾನೆ. ಜಗಳವಾಡಬೇಕು ಅಂತ ಬರ್ತಾ ಇದ್ದಾನೆ. ಆ ರೀತಿ ಬರ್ತಾ ಇರುವಾಗ ರಾತ್ರಿಯಾಗಿ ಅವನೊಂದು ಕಡೆ ಮಲಗುತ್ತಾನೆ. ಆ ಸಮಯದಲ್ಲಿ ಕರ್ತನು ಅವನೊಂದಿಗೆ ಮಾತನಾಡುತ್ತಾನೆ. ಏನು ಗೊತ್ತಾ? ನಾನು ಓದುತ್ತೇನೆ ನೋಡಿರೆ. ಆದಿಕಾಂಡ 31ನೇ ಅಧ್ಯಾಯ 24ನೇ ವಾಕ್ಯ. ಆದರೆ ರಾತ್ರಿಯಲ್ಲಿ ದೇವರು ಅರಾಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು, ನೋಡಿಕೋ, ನೀನು ಯಾಕೋಬನಿಗೆ ಏನೂ ಅನ್ನಬೇಡ ಎಂದು ಹೇಳಿದನು. ನೀನವನಿಗೆ ಏನಾದರೂ ಹೇಳಿದ್ರೆ ಇನ್ನು ಅಷ್ಟೇ, ನೋಡಿಕೋ ಅಂತ ಯಾರು ಹೇಳ್ತಾ ಇದ್ದಾರೆ? ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ದೇವರು. ಯಾಕೋಬನಿಗೋಸ್ಕರ ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಲಾಬಾನನ ಹತ್ರ ಮಾತಾಡ್ತಿದ್ದಾರೆ. ಹಾಗಾದರೆ ಇವತ್ತು ಮಕ್ಕಳೇ ಸ್ವಲ್ಪ ಯೋಚಿಸಿ, ನಿಮಗೋಸ್ಕರ ದೇವರು ಯಾರ ಬಳಿಯಲ್ಲಿ ಬೇಕಾದರೂ ಮಾತಾಡ್ಬೋದು. ದೇವರು ನಮಗೆ ಸಹಾಯವಾಗಿ ಇದ್ದರೆ ನಿಮ್ಮ ಸ್ಕೂಲ್ ಟೀಚರ್ ಹತ್ರ ಮಾತಾಡ್ಬೋದು, ಅಪ್ಪ ಅಮ್ಮನ ಹತ್ರ ಮಾತಾಡ್ಬೋದು. ನಿಮಗೆ ವಿರೋಧವಾಗಿ ಯಾರಾದರೂ ಬಂದರೂ ಕೂಡ ನೀನು ಕೇರ್ಫುಲ್ ಆಗಿರು, ಅದು ನನ್ನ ಮಗ ನನ್ನ ಮಗಳು, ಮುಟ್ಟಬಾರದು ಎಂದು ಮಾತಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಏಸಪ್ಪ ನಮಗೆ ಸಹಾಯವಾಗಿ ಇರೋದಾದ್ರೆ ನಾವು ಸುರಕ್ಷಿತವಾಗಿ ಇರಬಹುದು, ಆಶೀರ್ವಾದವಾಗಿ ಇರಬಹುದು, ಜಯವನ್ನು ಹೊಂದಬಹುದು. ಹೀಗಾದ್ಮೇಲೆ ಅವನು ಯಾಕೋಬನ ಬಳಿ ಕೋಪದಿಂದ ಬರ್ತಾನೆ. ಕೋಪದಿಂದ ಬಂದಾಗ ಸ್ವಲ್ಪ ಗಟ್ಟಿಯಾಗಿ, ಯಾಕೆ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೆಯಾ ಎಂಬುದಾಗಿ ಅವನು ಕೇಳ್ದ. ಆದರೆ ಜಗಳವಾಡ್ದ ಹೊರತು ಅವನನ್ನು ಬಾಧಿಸಲಿಲ್ಲ, ಹೊಡಿಲಿಲ್ಲ, ಬೇರೆ ಯಾವುದೇ ಕಾರ್ಯ ಮಾಡಲಿಲ್ಲ. ನೀನು ಯಾಕೆ ನನ್ನ ಮಕ್ಕಳನ್ನೆಲ್ಲ ಈ ಥರ ಕರ್ಕೊಂಡು ಹೋಗ್ತಾ ಇದೆಯಾ, ನೀನು ನನಗೆ ಹೇಳ್ಬಿಟ್ಟು ಹೋಗ್ಬೇಕು ತಾನೆ ಅಂತ ಸ್ವಲ್ಪ ಗಟ್ಟಿಯಾದ ಸ್ವರದಿಂದ ಲಾಬಾನನು ಯಾಕೋಬನ ಬಳಿ ಜಗಳವಾಡ್ತಾನೆ. ಆ ಥರ ಜಗಳವಾಡಿ ನಂತರ ಸಮಾಧಾನವಾಗಿ ಸರಿ ಸರಿ ಅಂತ ಅವನು ಹೇಳ್ತಾನೆ. 29ನೇ ವಾಕ್ಯ ಅದೇ ಅಧ್ಯಾಯದಲ್ಲಿ ನಾನು ಓದ್ತೀನಿ ಕೇಳಿ. 31ನೇ ಅಧ್ಯಾಯ 29ನೇ ವಾಕ್ಯ. ನಿನಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು, ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನಬೇಡ ನೋಡಿಕೋ ಎಂದು ನನಗೆ ಎಚ್ಚರಿಸಿದನು. ನಿನಗೆ ಕೇಡು ಮಾಡಬೇಕಂತ ನಾನು ಬಂದೆ, ಆದರೆ ನಿನ್ನ ದೇವರು, ನಿನ್ನ ತಂದೆಯ ದೇವರು, ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ದೇವರು ನನ್ನ ಹತ್ರ ಹೇಳಿದ್ರು, ನೀನು ಯಾಕೋಬನನ್ನು ಏನಾದರೂ ಬಾಧಿಸಿದ್ರೆ, ಅವನಿಗೇನಾದರೂ ಕೇಡು ಮಾಡಿದ್ರೆ ಅಷ್ಟೇ ಅಂತ ನನಗೆ ಹೇಳಿದ್ರು. ನನಗೆ ಕೇಡು ಮಾಡಲಿಕ್ಕೆ ಸಾಮರ್ಥ್ಯ ಇದೆ, ಆದರೆ ನಿನ್ನ ದೇವರು ತಡೆದ್ರು, ನಿನ್ನ ದೇವರು ಸಹಾಯವಾಗಿ ನಿಂತರು, ಹಾಗಾಗಿ ನಾನು ಬಿಡ್ತಾ ಇದ್ದೀನಿ ಅಂತ ಅವನು ಸಮಾಧಾನ ಆದ. ಸರಿ, ನನ್ನ ಎಲ್ಲ ಮೊಮ್ಮಕ್ಕಳನ್ನು ಕೂಡ ಕರ್ಕೊಂಡು ಬಾ ಅಂತೇಳಿ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಅಪ್ಕೊಂಡು ಮುತ್ತಿಟ್ಟು, ಸರಿ ನೀವೆಲ್ಲ ನಿಮ್ಮ ತಾತನ ಮನೆಗೆ ಹೋಗಿ ಅಂದ್ಬಿಟ್ಟು ಅಲ್ಲಿಂದ ಅವ್ರನ್ನ ಸಂತೋಷವಾಗಿ ಕಳಿಸ್ಕೊಟ್ಟ. ದೇವರು ನಮಗೆ ಈ ಥರ ಸಹಾಯವಾಗಿದ್ದು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯ, ಸಹಾಯವಾಗಿದ್ದು ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ, ಸಹಾಯವಾಗಿದ್ದು ನಮ್ಮನ್ನು ಉನ್ನತಕ್ಕೇರಿಸಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ನಮಗೆ ಯಾರು ಸಹಾಯವಾಗಿದ್ದಾರೋ ಇಲ್ವೋ, ಕರ್ತನು ನಮಗೆ ಸಹಾಯವಾಗಿರಬೇಕು, ಏಸು ನಮಗೆ ಸಹಾಯವಾಗಿರಬೇಕು. ಏಸುವೆ ನೀವೇ ನನಗೆ ಬೇಕು, ನಾನು ಎಕ್ಸಾಮ್ ಬರೆಯುವಾಗ ನೀವು ನನಗೆ ಸಹಾಯ ಮಾಡಬೇಕು, ನಾನು ಸ್ಕೂಲ್ಗೆ ಹೋಗುವಾಗ ಬರುವಾಗ ನೀವು ಸಹಾಯವಾಗಿರಬೇಕು, ನನ್ನ ಭವಿಷ್ಯತ್ ಕಾಲದಲ್ಲಿ ಚೆನ್ನಾಗಿ ಸಾಧಿಸಲಿಕ್ಕೆ ನೀವು ಸಹಾಯವಾಗಿರಬೇಕು, ನನ್ನ ಪಾಪದಲ್ಲಿ ಬೀಳದೇ ಇರುವಂತೆ ನೀವು ಸಹಾಯವಾಗಿರಬೇಕು. ನೀವು ಪ್ರಾರ್ಥನೆ ಮಾಡ್ತೀರಾ, ಏಸಪ್ಪ ಇವತ್ತು ನಿಮ್ಮನ್ನು ಬಲಪಡಿಸ್ತಾರೆ, ನಿಮಗೆ ಏಸಪ್ಪ ಸಹಾಯವಾಗಿರ್ತಾರೆ, ಕರ್ತನೆ ನಿಮಗೆ ಸಹಾಯವಾಗಿ ಇರ್ತಾನೆ. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ದೇವರೇ, ನಾವು ನಿಮಗೆ ವಂದನೆಯನ್ನು ಹೇಳ್ತೇವೆ. ಈ ವಾಕ್ಯವನ್ನು ಕೇಳಿ ನಮ್ಮೊಂದಿಗೆ ಪ್ರಾರ್ಥಿಸ್ತಾ ಇರುವಂಥ ಪ್ರತಿಯೊಬ್ಬ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ನಮಗೆ ಸಹಾಯವಾಗಿ ನಿಲ್ಲು ಎಂಬಂಥ ವಾಕ್ಯದಂತೆ ನಿಮ್ಮ ಮಕ್ಕಳಿಗೆ ನೀವು ಸಹಾಯವಾಗಿ ನಿಲ್ಲಬೇಕು ದೇವರೇ.
ಈ ಲೋಕದಲ್ಲಿರುವಂಥ ಪಾಪಗಳನ್ನು ಆಶಾಪಾಶಗಳನ್ನು ಜಯಿಸ್ಲಿಕ್ಕೆ ನೀ ಸಹಾಯವಾಗಿರಬೇಕು ದೇವರೇ ನಿಮ್ಮ ಮಕ್ಕಳು ಓದುವಂಥ ವಿದ್ಯಾಭ್ಯಾಸದಲ್ಲಿ ಅವರು ಬರೆಯುವಂಥ ಪರೀಕ್ಷೆಯಲ್ಲಿ ಅವರ ಜೀವಿತದಲ್ಲಿ ದೇವರೇ ನೀವು ಅವರಿಗೆ ಸಹಾಯವಾಗಿದ್ದು ಅವರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವಪ್ಪ. ದುಷ್ಟ ಸೈತಾನನು ದುಷ್ಟ ಮನುಷ್ಯರು ನಿಮ್ಮ ಮಕ್ಕಳಿಗೆ ಯಾವುದೇ ಕೇಡನ್ನು ಮಾಡದೇ ಇರುವಂತೆ ದೇವರು ಸಹಾಯವಾಗಿರ್ಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ ಪ್ರತಿಯೊಬ್ಬೊಬ್ಬರಿಗೂ ನೀವು ಸಹಾಯವಾಗಿ ಇದ್ದು ಅವರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಆ ರೀತಿ ಮಾಡುವಂಥ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ಕರ್ತನೇ ನಿಮಗೆ ಸಹಾಯವಾಗಿ ಇರ್ತಾರೆ. ಏಸಪ್ಪನೇ ನಿಮಗೆ ಸಹಾಯವಾಗಿದ್ದು ನಿಮ್ಮನ್ನು ಮುನ್ನಡೆಸ್ತಾರೆ. ಓಕೆ, ಬಾಯ್. ಮೆಸೇಜ್ನ ಕೇಳಿದ್ರಾ? ಯೂಸ್ಫುಲ್ ಆಗಿತ್ತಾ? ಯಾವಾಗಲೂ ನಮಗೆ ಸಹಾಯಕನು ಅಂದರೆ ಏಸಪ್ಪನೇ. ಚೆನ್ನಾಗಿ ಪ್ರೋಗ್ರಾಮ್ನ ನೋಡಿದಿರಿ. ನೆಕ್ಸ್ಟ್ ವೀಕ್ ಬೇರೊಂದು ಜಾಲಿ ಟೈಮ್ನ ನಿಮ್ಮನ್ನ ಸಂಧಿಸ್ತೀವಿ. ಅಂಟಿಲ್ ದೆನ್ ಬಾಯ್ ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.